Hello guys, welcome back to day 7 class of our 20-day English grammar challenge class. Guys, ಇವತ್ತಿನ ಕ್ಲಾಸ್ನಲ್ಲಿ ನಾನು ವರ್ಬ್, ನೌನ್, ಅಡ್ವರ್ಬ್ ಆ್ಯಂಡ್ ಅಡ್ಜೆಕ್ಟಿವ್ ಈ 4 ಟಾಪಿಕನ್ನು ಸಿಂಗಲ್ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಈ 4 ಟಾಪಿಕ್ ಕೂಡ ಒಂದಕ್ಕೊಂದು ರಿಲೇಟೆಡ್ ಆಗಿದೆ. ನೀವು ವರ್ಬ್ ಕಲ್ತಿಲ್ಲ ಅಂದರೆ ನಿಮಗೆ ಅಡ್ವರ್ಬ್ ಬಗ್ಗೆ ಗೊತ್ತಾಗಲ್ಲ, ನೌನ್ ಕಲ್ತಿಲ್ಲ ಅಂದರೆ ನಿಮಗೆ ಅಡ್ಜೆಕ್ಟಿವ್ ಬಗ್ಗೆ ಗೊತ್ತಾಗಲ್ಲ. ಸೊ 4 ಟಾಪಿಕನ್ನು ಒಂದೇ ವಿಡಿಯೋದಲ್ಲಿ ಹಾಕಿದರೆ ನಿಮಗೆ ಅದರಲ್ಲಿರುವ ಡಿಫ್ರೆನ್ಸಸ್ ಏನು ಮತ್ತು ಯಾವ ಥರ ನಾವು ವರ್ಬ್, ನೌನ್, ಅಡ್ವರ್ಬ್, ಅಡ್ಜೆಕ್ಟಿವ್ನ ಕಂಡುಹಿಡಿಬೋದು ಅನ್ನೋದು ಗೊತ್ತಾಗುತ್ತೆ. ಆ್ಯಂಡ್ ಆಲ್ರೆಡಿ ನಾನು ಸಪ್ರೇಟಾಗಿ ವೀಡಿಯೋಸ್ ಮಾಡಿದ್ದೀನಿ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಒಮ್ಮೆ ರಿವಿಷನ್ ಮಾಡಿದಂಗೂ ಆಗುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಜಾಯಿನ್ ಐಕನ್ ಕ್ಲಿಕ್ ಮಾಡಿ ನನ್ನ ಚಾನೆಲ್ಗೆ ಜಾಯಿನ್ ಆಗ್ಬೋದು. ಗ್ರಾಮರ್ ಒಂದೇ ಅಲ್ಲದೆ ಇಂಗ್ಲೀಷ್ ಕಲಿಯೋದಕ್ಕೆ ಪರ್ಫೆಕ್ಟ್ ವೇ ಅಂದರೆ ಇಂಗ್ಲೀಷ್ ಸ್ಟೋರೀಸ್ನ ಕೇಳಿಸ್ಕೊಳ್ಳೋದು. ಸೊ ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಸ್ಟೋರೀಸ್ ಚಾನೆಲ್ ಕ್ರಿಯೇಟ್ ಮಾಡಿದ್ದೀನಿ. ಎವ್ರಿಡೇ ಒಂದೊಂದು ವಿಡಿಯೋ ಪೋಸ್ಟ್ ಮಾಡ್ತೀನಿ. ಪ್ರತಿದಿನ ಒಂದೊಂದು ಸ್ಟೋರಿ ಕೇಳಿ ನಿಮ್ಮ ಇಂಗ್ಲೀಷ್ನ ಇಂಪ್ರೂವ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೌನ್ ಅಂದರೆ ನಾಮಪದ. ಕನ್ನಡದಲ್ಲಿ ನಾವು ನೌನ್ನ ನಾಮಪದ ಅಂತ ಹೇಳ್ತೀವಿ. ನಾವು ಯಾವುದಕ್ಕೆ ನೌನ್ ಅಂತ ಹೇಳ್ತೀವಿ ಅಂದರೆ ಅ ನೌನ್ ಇಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ನಾಮಪದ ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರು. ಇದನ್ನು ನಾವು ಸಿಂಪಲ್ ಆಗಿ ಎಕ್ಸಾಂಪಲ್ ಸೆಂಟೆನ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಆಗ ನಿಮಗೆ ಈಸಿ ಕಲಿಯೋದಕ್ಕೂ ಇಂಟ್ರೆಸ್ಟ್ ಆಗಿರುತ್ತೆ. ದಿಸ್ ಈಸ್ ಅ ಬಾಯ್. ದಿಸ್ ಈಸ್ ಅ ಬಾಯ್. ಇದು ಒಬ್ಬ ಹುಡುಗ. ಇದರಲ್ಲಿ ಬಾಯ್ ಇಸ್ ಅ ನೌನ್. ಬಾಯ್ ಅನ್ನೋದೊಂದು ನಾಮಪದ. ದಿಸ್ ಈಸ್ ಅ ಟೀಚರ್. ದಿಸ್ ಈಸ್ ಅ ಟೀಚರ್. ಇದು ಒಬ್ಬ ಶಿಕ್ಷಕ. ಟೀಚರ್ ಈಸ್ ಅ ನೌನ್ ಹಿಯರ್. ಟೀಚರ್ ಒಂದು ನಾಮಪದ. ದಿಸ್ ಈಸ್ ಅ ಡಾಗ್. ದಿಸ್ ಈಸ್ ಅ ಡಾಗ್. ಇದು ಒಂದು ನಾಯಿ. ಇದು ಒಂದು ನಾಯಿ. ಡಾಗ್ ಈಸ್ ಅ ನೌನ್ ಹಿಯರ್. ಡಾಗ್ ಅನ್ನೋದು ಇಲ್ಲಿ ನೌನ್. ಐ ಲಿವ್ ಇನ್ ಅ ಸಿಟಿ. ಐ ಲಿವ್ ಇನ್ ಅ ಸಿಟಿ. ನಾನು ಒಂದು ನಗರದಲ್ಲಿ ವಾಸಿಸುತ್ತೇನೆ. ಸಿಟಿ ಈಸ್ ಅ ನೌನ್. ಸಿಟಿ ಅನ್ನೋದು ಇಲ್ಲಿ ನಾಮಪದ. ಶಿ ಹ್ಯಾಸ್ ಅ ಬುಕ್. ಶಿ ಹ್ಯಾಸ್ ಅ ಬುಕ್. ಅವಳ ಬಳಿ ಒಂದು ಪುಸ್ತಕ ಇದೆ. ಅವಳ ಬಳಿ ಒಂದು ಪುಸ್ತಕ ಇದೆ. ಬುಕ್ ಈಸ್ ಅ ನೌನ್. ಬುಕ್ ಒಂದು ನಾಮಪದ. ಸೊ ಆದ್ದರಿಂದ ನೀವು ನೆನಪಿಡಬೇಕು, ನೌನ್ ಈಸ್ ದ ನೇಮ್ ಆಫ್ ಅ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ನಾಮಪದ ಅಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರು. ಇವಾಗ ನಾವೊಂದು ಸ್ಮಾಲ್ ಚಟುವಟಿಕೆ ಮಾಡೋಣ. ನಾವು ಲೆಟ್ಸ್ ಡೂ ಸ್ಮಾಲ್ ಆಕ್ಟಿವಿಟಿ. ಈ ವಾಕ್ಯದಲ್ಲಿ, ಈ ಸೆಂಟೆನ್ಸಲ್ಲಿ ನೀವು ನೌನ್ ಯಾವುದು ಅಂತ ಕಂಡುಹಿಡಿಬೇಕು. ದ ಕ್ಯಾಟ್ ಈಸ್ ಆನ್ ದಿ ಟೇಬಲ್. ದ ಕ್ಯಾಟ್ ಈಸ್ ಆನ್ ದಿ ಟೇಬಲ್. ಬೆಕ್ಕು ಮೇಜಿನ ಮೇಲೆ ಇದೆ. ವಿಚ್ ವರ್ಡ್ ಈಸ್ ದ ನೌನ್. ಇಲ್ಲಿ ಯಾವುದು ನಾಮಪದ ಅನ್ನೋದನ್ನು ನೀವು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ತಿಳಿಸಬೇಕು. ನಿಮ್ಮ ಹೆಸರು ಮತ್ತು ಆನ್ಸರ್ನ ಕಾಮೆಂಟ್ ಹಾಕಿ ತಿಳಿಸಿ. ಅಡ್ಜೆಕ್ಟಿವ್ಸ್. ಅಡ್ಜೆಕ್ಟಿವ್ಸಿಗೆ ಕನ್ನಡದಲ್ಲಿ ನಾಮ ವಿಶೇಷಣ ಅಂತೀವಿ. ಹೆಸರೇ ಹೇಳುವಂತೆ ನಾಮ ವಿಶೇಷಣ ಅಂದರೆ ನಾಮಪದದ ವಿಶೇಷತೆಯನ್ನು ತಿಳಿಸುವಂಥದ್ದೇ ನಾಮ ವಿಶೇಷಣ. ಸೇಮ್ ಇಂಗ್ಲಿಷಲ್ಲಿ ಹೇಳೋದಾದ್ರೆ ನೌನಿನ ವಿಶೇಷತೆಯನ್ನು ಹೇಳೋದೇ ಅಡ್ಜೆಕ್ಟಿವ್ಸ್. ನೌನ್ ಬಗ್ಗೆ ನಾವು ಆಲ್ರೆಡಿ ಕಲ್ತಿದ್ದೀವಿ. ನೌನ್ ಅಂದರೆ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ಅಂದರೆ ಪರ್ಸನ್, ಪ್ಲೇಸ್, ಅನಿಮಲ್ ಅಥವಾ ಯಾವುದೇ ಥಿಂಗ್, ವಸ್ತುವಿನ ಬಗ್ಗೆ ವಿಶೇಷ ಗುಣಲಕ್ಷಣಗಳನ್ನು ಹೇಳುವಂತಹ ಪದವೇ ಅಡ್ಜೆಕ್ಟಿವ್ಸ್. ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳುವಂತಹ ಪದವೇ ಅಡ್ಜೆಕ್ಟಿವ್ಸ್. ಐ ಹ್ಯಾವ್ ಅ ಹೌಸ್. ನನ್ನ ಹತ್ರ ಮನೆ ಇದೆ. ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಹೌಸ್ ಅನ್ನೋದು ನಾಮಪದ ಅಂದರೆ ನೌನ್. ಐ ಹ್ಯಾವ್ ಅ ಬಿಗ್ ಹೌಸ್. ಐ ಹ್ಯಾವ್ ಅ ಬಿಗ್ ಹೌಸ್. ಇಲ್ಲಿ ಬಿಗ್ ಅನ್ನೋ ಪದ ಯಾವುದ್ರ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡ್ತಾ ಇದೆ ಅಥವಾ ಯಾವುದು ಬಿಗ್ ಆಗಿದೆ ಅಂತ ಹೇಳ್ತಿದೆ? ಮನೆ ಬಿಗ್ ಆಗಿದೆ ಅಥವಾ ಮನೆ ದೊಡ್ಡದಾಗಿದೆ ಅಂತ ಹೇಳ್ತಿದೆ. ಅಂದರೆ ಈ ಪದ ನಾಮಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಹೇಳ್ತಾ ಇದೆ, ನಮಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೆ. ಹಾಗಿದ್ರೆ ಇಲ್ಲಿ ವಿಶೇಷಣ ಅಥವಾ ಅಡ್ಜೆಕ್ಟಿವ್ ಯಾವುದು? ಬಿಗ್. ನಾಮಪದದ ಬಗ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಕೊಡುವ ಪದನೇ ಅಡ್ಜೆಕ್ಟಿವ್. ಇಲ್ಲಿ ಬಿಗ್ ಅನ್ನೋದು ಅಡ್ಜೆಕ್ಟಿವ್. ಅಥವಾ ಐ ಹ್ಯಾವ್ ಅ ಬ್ಯೂಟಿಫುಲ್ ಹೌಸ್. ಇಲ್ಲಿ ಯಾವುದು ಬ್ಯೂಟಿಫುಲ್? ಮನೆ ಬ್ಯೂಟಿಫುಲ್. ಮನೆ ಏನು? ಮನೆ ಈಸ್ ನೌನ್. ಮನೆ ಅನ್ನೋದು ನಾಮಪದ. ಸೊ ಹಾಗಾಗಿ ನಾಮಪದನ ವರ್ಣಿಸುವ ಪದ ಇಲ್ಲಿ ಬ್ಯೂಟಿಫುಲ್. ಬ್ಯೂಟಿಫುಲ್ ಈಸ್ ಅ ಅಡ್ಜೆಕ್ಟಿವ್. ಒಂದು ನೌನ್ ತಗೊಳ್ಳೋಣ. ಕ್ಲಾಕ್. ಕ್ಲಾಕ್ ಈಸ್ ಅ ನೌನ್. ಕ್ಲಾಕ್ ಒಂದು ನಾಮಪದ. ಬಿಗ್ ಕ್ಲಾಕ್. ಕ್ಲಾಕ್ ಹೇಗಿದೆ? ದೊಡ್ಡದಾಗಿದೆ. ಬಿಗ್ ಅನ್ನೋದಿಲ್ಲಿ ಅಡ್ಜೆಕ್ಟಿವ್.
ಬ್ಯಾಂಗಲೋರ್. ಬ್ಯಾಂಗ್ಳೂರ್ ಅನ್ನೋದೊಂದು ನಾಮಪದ, ನೌನ್. ಬ್ಯೂಟಿಫುಲ್ ಬ್ಯಾಂಗ್ಳೂರ್. ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಬ್ಯಾಂಗ್ಳೂರ್ ಹೇಗಿದೆ ಅನ್ನೋದನ್ನು ಡಿಸ್ಕ್ರೈಬ್ ಮಾಡುವ ವರ್ಬ್ ಬ್ಯೂಟಿಫುಲ್. ಸೊ ಬ್ಯೂಟಿಫುಲ್ ಈಸ್ ಅಡ್ಜೆಕ್ಟಿವ್. ಇನ್ನಷ್ಟು ಎಕ್ಸಾಂಪಲ್ ಫಾರ್ ಅಡ್ಜೆಕ್ಟಿವ್ ವರ್ಡ್ಸ್ ನೋಡಿ. ಬಿಗ್ ದೊಡ್ಡದು, ಸ್ಮಾಲ್ ಸಣ್ಣ, ಟಾಲ್ ಎತ್ತರದ, ಶಾರ್ಟ್ ಕಡಿಮೆ ಎತ್ತರದ, ಹ್ಯಾಪಿ ಸಂತೋಷ, ಬ್ಯೂಟಿಫುಲ್ ಸುಂದರ. ಈ ರೀತಿಯ ವರ್ಡ್ಗೆ ನಾವು ಅಡ್ಜೆಕ್ಟಿವ್ ಅಂತ ಹೇಳ್ತೀವಿ. ಒಂದು ನೌನಿನ ಕ್ವಾಲಿಟಿ, ಸೈಜ್, ಕಲರ್, ನಂಬರ್ ಆರ್ ಶೇಪ್ ಇವೆಲ್ಲವನ್ನು ಡಿಸ್ಕ್ರೈಬ್ ಮಾಡುವ ವರ್ಡೇ ಅಡ್ಜೆಕ್ಟಿವ್. ಏನಕ್ಕೆ ನಾವು ಅಡ್ಜೆಕ್ಟಿವ್ ಯೂಸ್ ಮಾಡ್ತೀವಿ? ವೈ ಡು ವಿ ಯೂಸ್ ಅಡ್ಜೆಕ್ಟಿವ್ಸ್? ಒಂದು ವಾಕ್ಯನ ಸ್ಪಷ್ಟ ಮತ್ತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ತೋರಿಸೋದಕ್ಕೆ ನಾವು ಅಡ್ಜೆಕ್ಟಿವ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ವಿದೌಟ್ ಅಡ್ಜೆಕ್ಟಿವ್ ಇಲ್ಲದೆ ಒಂದು ಸೆಂಟೆನ್ಸ್ ನೋಡಿ. ದಿಸ್ ಈಸ್ ಅ ಹೌಸ್. ಇದು ಒಂದು ಮನೆ. ಇದಕ್ಕೊಂದು ಅಡ್ಜೆಕ್ಟಿವ್ ಸೇರಿಸಿ ಈ ವಾಕ್ಯನ ಬರೆಯುವುದಾದ್ರೆ ದಿಸ್ ಈಸ್ ಅ ಬಿಗ್ ಹೌಸ್. ಇದು ಒಂದು ದೊಡ್ಡ ಮನೆ. ಮನೆ ಹೇಗಿದೆ? ದೊಡ್ಡದಾಗಿದೆ. ಸೊ ಬಿಗ್ ಈಸ್ ಅ ಅಡ್ಜೆಕ್ಟಿವ್ ಹಿಯರ್. ಅವಳ ಹತ್ರ ಒಂದು ಡ್ರೆಸ್ ಇದೆ. ಇದೊಂದು ಸಿಂಪಲ್ ಸೆಂಟೆನ್ಸ್. ಇಲ್ಲಿ ಅಡ್ಜೆಕ್ಟಿವ್ ಯೂಸ್ ಮಾಡಿ ಈ ಸೆಂಟೆನ್ಸ್ ನ ಹೇಗೆ ಇಂಟ್ರೆಸ್ಟಿಂಗ್ ಆಗಿ ಮಾಡಬಹುದು ಅಂದ್ರೆ, ಶಿ ಹ್ಯಾಸ್ ಅ ರೆಡ್ ಡ್ರೆಸ್. ಆ ಡ್ರೆಸ್ ಹೇಗಿದೆ ಅನ್ನೋದನ್ನು ನಾವು ತೋರಿಸುವುದೇ ಅಡ್ಜೆಕ್ಟಿವ್ ಪದದಿಂದ. ಅವಳ ಹತ್ರ ಒಂದು ಕೆಂಪು ಡ್ರೆಸ್ ಇದೆ. ಇಲ್ಲಿ ರೆಡ್ ಅನ್ನೋದು ಅಡ್ಜೆಕ್ಟಿವ್. ಶಿ ಇಸ್ ಅ ಗರ್ಲ್. ಅವಳು ಒಬ್ಳು ಹುಡುಗಿ. ಶಿ ಇಸ್ ಅ ಕ್ಲೆವರ್ ಗರ್ಲ್. ಅವಳು ತುಂಬಾ ಚತುರ ಹುಡುಗಿ. ಇಲ್ಲಿ ಕ್ಲೆವರ್ ಅನ್ನೋದು ಅಡ್ಜೆಕ್ಟಿವ್. ಐ ಹ್ಯಾವ್ ಪೆನ್ಸಿಲ್ಸ್. ನನ್ನ ಬಳಿ ಪೆನ್ಸಿಲ್ಗಳಿವೆ. ನನ್ನ ಬಳಿ ಎಷ್ಟು ಪೆನ್ಸಿಲ್ಗಳಿವೆ? ಆ ನಂಬರ್ ಅನ್ನು ಹೇಳುವ ಪದ ಇದೆಯಲ್ಲ, ಅದು ಅಡ್ಜೆಕ್ಟಿವ್. ಐ ಹ್ಯಾವ್ 2 ಪೆನ್ಸಿಲ್ಸ್. ಇಲ್ಲಿ 2 ಅನ್ನೋದು ಕೂಡ ಒಂದು ಅಡ್ಜೆಕ್ಟಿವ್. ಹಿ ಹ್ಯಾಸ್ ಅ ಕಾರ್. ಅವನ ಬಳಿ ಕಾರ್ ಇದೆ. ಹಿ ಹ್ಯಾಸ್ ಅ ಬ್ಲೂ ಕಾರ್. ಬ್ಲೂ ಅನ್ನೋದು ಇಲ್ಲಿ ಅಡ್ಜೆಕ್ಟಿವ್. ದಿಸ್ ಈಸ್ ಅ ಫ್ಲವರ್. ಇದೊಂದು ಹೂವ. ದಿಸ್ ಈಸ್ ಅ ಬ್ಯೂಟಿಫುಲ್ ಫ್ಲವರ್. ಇದು ಒಂದು ಸುಂದರವಾದ ಹೂವು. ಇಲ್ಲಿ ಬ್ಯೂಟಿಫುಲ್ ಅನ್ನೋದು ಅಡ್ಜೆಕ್ಟಿವ್. ಹಿ ಈಸ್ ಅ ಟಾಲ್ ಬಾಯ್. ಅವನು ಎತ್ತರದ ಹುಡುಗ. ಇಲ್ಲಿ ಟಾಲ್ ಅನ್ನೋದು ಅಡ್ಜೆಕ್ಟಿವ್. ಇಟ್ ಈಸ್ ಅ ಸ್ಮಾಲ್ ಕ್ಯಾಟ್. ಇದು ಒಂದು ಸಣ್ಣ ಬೆಕ್ಕು. ಸ್ಮಾಲ್ ಈಸ್ ಅ ಅಡ್ಜೆಕ್ಟಿವ್. ಶಿ ಈಸ್ ಅ ಹ್ಯಾಪಿ ಗರ್ಲ್. ಅವಳು ಸಂತೋಷದ ಹುಡುಗಿ. ಹ್ಯಾಪಿ ಈಸ್ ಅ ಅಡ್ಜೆಕ್ಟಿವ್. ಯೂಶುವಲಿ ಅಡ್ಜೆಕ್ಟಿವ್ಸ್ ನಾಮಪದದ ಮೊದಲು ಬರುತ್ತೆ. adjective comes before the noun usually, but sometimes adjectives linking verbs na next kuda barutte. Is, am, are, was, were ಈ ರೀತಿ linking verbs ಇದೆಯಲ್ಲ ಅದರ next ಕೂಡ ಬರ್ಬೋದು. ಫಾರ್ ಎಕ್ಸಾಂಪಲ್ ಒಂದು ನೋಡಿ, the flower is beautiful. the flower is beautiful. ಇಲ್ಲಿ ಬ್ಯೂಟಿಫುಲ್ ಅನ್ನೋ ಪದ ಫ್ಲವರ್ ಹೇಗಿದೆ ಅನ್ನೋದನ್ನೇ ವರ್ಣಿಸುತ್ತೆ. ಸೊ ಬ್ಯೂಟಿಫುಲ್ ಈಸ್ adjective ಹಿಯರ್. ಇಲ್ಲಿ ಈಸ್ ಆದ್ಮೇಲೆ ಬಂದಿದೆ ಬ್ಯೂಟಿಫುಲ್. ದ ಚೈಲ್ಡ್ ಈಸ್ ಹ್ಯಾಪಿ. ಮಗು ಸಂತೋಷವಾಗಿದೆ. ಇಲ್ಲಿ ಹ್ಯಾಪಿ adjective. adjective ಈಸ್ ಆದ್ಮೇಲೆ ಬಂದಿದೆ. ರವಿ ಈಸ್ ಅ ಸ್ಮಾರ್ಟ್ ಬಾಯ್. ರವಿ ಒಬ್ಬ ಜಾಣ ಹುಡುಗ. ಇಲ್ಲಿ ಬಾಯ್ ಇಸ್ ಅ ನೌನ್, ಸ್ಮಾರ್ಟ್ ಈಸ್ ಅ adjective. ಸಮಟೈಮ್ಸ್ ಒಂದು ನೌನ್ನ ಎರಡೆರಡು adjective ಇಂದ ಡಿಸ್ಕ್ರೈಬ್ ಮಾಡಬಹುದು. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್. ಶಿ ಹ್ಯಾಸ್ ಅ ಬ್ಯೂಟಿಫುಲ್ ರೆಡ್ ಡ್ರೆಸ್. ಅವಳ ಡ್ರೆಸ್ ಹೇಗಿದೆ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಪ್ಲಸ್ ರೆಡ್ ಕಲರ್ ಅಲ್ಲಿ ಇದೆ. ಹಿಯರ್ ಬ್ಯೂಟಿಫುಲ್ ಅಂಡ್ ರೆಡ್ ಆರ್ adjectives. ಇಲ್ಲಿ ಬ್ಯೂಟಿಫುಲ್ ಮತ್ತೆ ರೆಡ್ ಎರಡೂ ವಿಶೇಷಣಗಳು. ಸೊ ಈ ವಿಡಿಯೋದ ಕೊನೆಗೆ ಬರ್ತಾ ಇದ್ದೀನಿ ನಾನು. adjective ಅಂದ್ರೆ ನೌನ್ನ ಡಿಸ್ಕ್ರೈಬ್ ಮಾಡುವ ವರ್ಡ್, ನಾಮಪದದ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡುವ ವರ್ಡ್, ದಟ್ ಈಸ್ adjective. ಐ ಹೋಪ್ ಈ ಕಾನ್ಸೆಪ್ಟ್ ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ವರ್ಬ್ಸ್ ಕನ್ನಡದಲ್ಲಿ ಕ್ರಿಯಾಪದಗಳು. ಕ್ರಿಯಾಪದ ಅಂದ್ರೆ ಕ್ರಿಯೆಯನ್ನು ತೋರಿಸುವಂತಹ ಪದ. ಕ್ರಿಯೆ ಮೀನ್ಸ್ ಕೆಲಸ, ಕೆಲಸವನ್ನು ತೋರಿಸುವಂತಹ ಪದವೇ ಕ್ರಿಯಾಪದ. ಅದನ್ನೇ ಇಂಗ್ಲಿಷ್ ನಲ್ಲಿ ನಾವು ವರ್ಬ್ ಅಂತ ಹೇಳ್ತೀವಿ. ಆಕ್ಷನ್ ಅನ್ನು ತೋರಿಸುವಂತಹ ವರ್ಡ್ ಅನ್ನು ನಾವು ವರ್ಬ್ ಅಂತ ಹೇಳ್ತೀವಿ. ಸೊ ಲೆಟ್ಸ್ ಸಿ ದ ಪ್ರಾಪರ್ ಡೆಫಿನೇಷನ್ ಆಫ್ ವರ್ಬ್. ವಾಟ್ ಈಸ್ ಅ ವರ್ಬ್? A verb is a word that shows action, state or feeling. ಕ್ರಿಯಾಪದ ಎಂದರೆ ಆಕ್ಷನ್ ಕ್ರಿಯೆ, ಸ್ಟೇಟ್ ಸ್ಥಿತಿ, ಆರ್ ಫೀಲಿಂಗ್ ಭಾವನೆಯನ್ನು ತೋರಿಸುವ ಪದ. ಕ್ರಿಯೆಯನ್ನು ತೋರಿಸುವಂತಹ ಪದಗಳು ಮಾಮೂಲಿಯಾಗಿ ನಾವು ಎವ್ರಿಡೇ ಲೈಫಲ್ಲಿ ಮಾಡುವಂತಹ ಕೆಲಸಗಳು. ನಡೆಯುವುದು, ಓದುವುದು, ತಿನ್ನುವುದು, ಬರೆಯುವುದು, ಓಡುವುದು, ಇವೆಲ್ಲ ಕ್ರಿಯೆಯನ್ನು ತೋರಿಸುವ ಪದಗಳು. ಇದೇ ಕ್ರಿಯಾಪದಗಳು. ಹಾಗೆ ಇಂಗ್ಲಿಷಲ್ಲಿ ರನ್ ಓಡು, ಈಟ್ ತಿನ್ನು, ಸ್ಲೀಪ್ ನಿದ್ರೆ ಮಾಡು, ಥಿಂಕ್ ಯೋಚಿಸು, ಲವ್ ಪ್ರೀತಿಸು,
ಇವೆಲ್ಲ ಪದವನ್ನು ನಾವು ಇಂಗ್ಲೀಷಲ್ಲಿ ವರ್ಬ್ ಅಂತ ಹೇಳ್ತೀವಿ. ಸೆಂಟೆನ್ಸ್ ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ಐ ರನ್. ಐ ರನ್. ಇಲ್ಲಿ ಐ ಅಂದರೆ ಸಬ್ಜೆಕ್ಟ್ ಆಗುತ್ತೆ, ರನ್ ಈಸ್ ದ ವರ್ಬ್. ಒಂದು ಕಂಪ್ಲೀಟ್ ಸೆಂಟೆನ್ಸ್ ಆಗಬೇಕಾದ್ರೆ ನಿಮಗೆ ಒಂದು ಸಬ್ಜೆಕ್ಟ್ ಇರಬೇಕು ಪ್ಲಸ್ ಒಂದು ವರ್ಬ್ ಇರಬೇಕು, ಆಗ ಅದೊಂದು ಕಂಪ್ಲೀಟ್ ಸೆಂಟೆನ್ಸ್ ಆಗುತ್ತೆ. ಐ ರನ್, ನಾನು ಓಡುತ್ತೇನೆ, ಇದೊಂದು ಕಂಪ್ಲೀಟ್ ಸೆಂಟೆನ್ಸ್. ಸೊ ಇದರಲ್ಲಿ ಐ ಈಸ್ ಸಬ್ಜೆಕ್ಟ್, ರನ್ ಈಸ್ ವರ್ಬ್. ಇವತ್ತು ಸಬ್ಜೆಕ್ಟ್ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಕೊಡಲ್ಲ. ಇವತ್ತಿನ ಕ್ಲಾಸ್ನಲ್ಲಿ ನಾನು ವರ್ಬ್ ಬಗ್ಗೆ ಅಷ್ಟೇ ಹೇಳ್ತಾ ಹೋಗ್ತೀನಿ. ದ ಬಾಯ್ ರನ್ಸ್. ಹುಡುಗ ಓಡುತ್ತಾನೆ. ಹಿಯರ್ ರನ್ಸ್ ಇಸ್ ದ ವರ್ಬ್. ದ ಬಾಯ್ ರನ್ಸ್. ಇಲ್ಲಿ ದ ಬಾಯ್ ರನ್ಸ್ ಅಂತ ಇದೆ. ದ ಬಾಯ್ ರನ್, ಇಸ್ ಇಟ್ ಕರೆಕ್ಟ್? ನೋ, ಗ್ರಾಮ್ಯಾಟಿಕಲಿ ಅದು ರಾಂಗ್. ಇಲ್ಲಿ ಬಾಯ್ ಅನ್ನೋದು ಥರ್ಡ್ ಪರ್ಸನ್, ಸೊ ಹಾಗಾಗಿ ಥರ್ಡ್ ಪರ್ಸನ್ ಬಂದಾಗ ನಾವು ವರ್ಬಿಗೆ ಎಸ್ ಆ್ಯಡ್ ಮಾಡಿ ಹೇಳ್ತೀವಿ. ರನ್ಸ್ ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಮಾತ್ರ. ಈ ಟಾಪಿಕ್ ಕೂಡ ಒಂದು ಸೆಪರೇಟ್ ಟಾಪಿಕ್ ಆಗುತ್ತೆ, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅನ್ನೋದು. ಬಟ್ ಈ ಎಕ್ಸಾಂಪಲ್ ಅಲ್ಲಿ ಅದು ಬಂದಿದ್ದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ ಏನಕ್ಕೆ ನಾವಿಲ್ಲಿ ರನ್ಸ್ ಅಂತ ಹೇಳ್ತೀವಿ, ರನ್ ಏನಕ್ಕೆ ಹೇಳಲ್ಲ ಅಂತ. ಅಗೇನ್ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಬಗ್ಗೆ ನಿಮಗೆ ತಿಳ್ಕೋಬೇಕಾದ್ರೆ ನನ್ನ ವಿಡಿಯೋ, ನನ್ನ ಚಾನಲಲ್ಲಿ ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಮೇಲೆ ನಾನು ಐ ಕಾರ್ಡಲ್ಲಿ ಆ ವಿಡಿಯೋನ ಹಾಕಿರ್ತೀನಿ, ನೀವು ಅಲ್ಲಿ ಕ್ಲಿಕ್ ಮಾಡಿ ಕೂಡ ನೋಡ್ಬೋದು. ನೆಕ್ಸ್ಟ್ ಎಕ್ಸಾಂಪಲ್ಸ್ ನೋಡಿ. ಐ ರನ್ ಎವ್ರಿ ಮಾರ್ನಿಂಗ್. ನಾನು ಪ್ರತಿದಿನ ಬೆಳಿಗ್ಗೆ ಓಡುತ್ತೇನೆ. ವರ್ಬ್ ರನ್, ಓಡುತ್ತೇನೆ, ಇಲ್ಲಿ ವರ್ಬ್. ಶಿ ಜಂಪ್ಸ್ ಓವರ್ ದ ರೋಪ್. ಅವಳು ಹಗ್ಗದ ಮೇಲೆ ಜಿಗಿಯುತ್ತಾಳೆ. ವರ್ಬ್ ಈಸ್ ಜಂಪ್ಸ್, ಜಿಗಿಯುತ್ತಾಳೆ. ಈ ಎಕ್ಸಾಂಪಲ್ ಕೂಡ ನೋಡಿ, ಶಿ ಜಂಪ್ಸ್ ಅಂತ ಬರೀ ಹೇಳ್ತೀವಿ, ಏನಕ್ಕಂದ್ರೆ ಶಿ ಈಸ್ ದ ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ಜಂಪಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ಹೇಳ್ತೀವಿ ಶಿ ಜಂಪ್ಸ್. ದೇ ಪ್ಲೇ ಫುಟ್ಬಾಲ್. ಅವರು ಫುಟ್ಬಾಲ್ ಆಡುತ್ತಾರೆ. ಇಲ್ಲಿ ವರ್ಬ್ ಬಂದು ಪ್ಲೇ, ಆಡುತ್ತಾರೆ. ಹಿ ರೈಟ್ಸ್ ಆ ಲೆಟರ್. ಅವನು ಪತ್ರ ಬರೆಯುತ್ತಾನೆ. ವರ್ಬ್ ಈಸ್ ರೈಟ್ಸ್, ಬರೆಯುತ್ತಾನೆ ಅನ್ನೋದು ಇಲ್ಲಿ ವರ್ಬ್. ಇಲ್ಲಿ ನೋಡಿ, ಹಿ ಈಸ್ ಅ ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ರೈಟಿಗೆ ಎಸ್ ಆ್ಯಡ್ ಮಾಡಿಬಿಟ್ಟು ನಾವು ರೈಟ್ಸ್ ಅಂತ ಹೇಳ್ತೀವಿ. ವಿ ಈಟ್ ಡಿನ್ನರ್ ಟುಗೆದರ್. ನಾವು ಒಟ್ಟಿಗೆ ಊಟ ಮಾಡುತ್ತೇವೆ. ವರ್ಬ್ ಈಸ್ ಈಟ್, ತಿನ್ನುತ್ತೇವೆ. ದ ಬೇಬಿ ಸ್ಲೀಪ್ಸ್. ಮಗು ನಿದ್ರೆ ಮಾಡುತ್ತದೆ. ವರ್ಬ್ ಈಸ್ ಸ್ಲೀಪ್ಸ್, ನಿದ್ರೆ ಮಾಡುತ್ತದೆ. ಇಲ್ಲಿ ಬೇಬಿ ಅನ್ನೋದೊಂದು ಥರ್ಡ್ ಪರ್ಸನ್, ಹಾಗಾಗಿ ವರ್ಬ್ ಸ್ಲೀಪ್ಗೆ ನಾವು ಎಸ್ ಆ್ಯಡ್ ಮಾಡಿ ಹೇಳ್ತೀವಿ. ಶಿ ಓಪನ್ಸ್ ದ ಡೋರ್. ಅವಳು ಬಾಗಿಲು ತೆರೆಯುತ್ತಾಳೆ. ವರ್ಬ್ ಈಸ್ ಓಪನ್ಸ್. ಹಿ ಡ್ರಿಂಕ್ಸ್ ವಾಟರ್. ಅವನು ನೀರು ಕುಡಿಯುತ್ತಾನೆ. ವರ್ಬ್ ಈಸ್ ಡ್ರಿಂಕ್ಸ್, ಕುಡಿಯುತ್ತಾನೆ. ದ ಬಾಯ್ ಥ್ರೋಸ್ ದ ಬಾಲ್. ಹುಡುಗ ಚೆಂಡನ್ನು ಎಸೆಯುತ್ತಾನೆ. ಇಲ್ಲಿ ಕೂಡ ಬಾಯ್ ಅನ್ನೋದು ಥರ್ಡ್ ಪರ್ಸನ್, ಹಾಗಾಗಿ ಥ್ರೋಗೆ ನಾವು ಎಸ್ ಆ್ಯಡ್ ಮಾಡಿಬಿಟ್ಟು ಥ್ರೋಸ್ ಅಂತ ಹೇಳ್ತೀವಿ. ವರ್ಬ್ ಥ್ರೋಸ್, ಎಸೆಯುತ್ತಾನೆ. ಶಿ ಕ್ಲೀನ್ಸ್ ದ ರೂಮ್. ಅವಳು ಕೊಠಡಿಯನ್ನು ಸ್ವಚ್ಛ ಮಾಡುತ್ತಾಳೆ. ವರ್ಬ್ ಈಸ್ ಕ್ಲೀನ್ಸ್, ಸ್ವಚ್ಛ ಮಾಡುತ್ತಾಳೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ. ಐ ಥಿಂಕ್ ಅಬೌಟ್ ಯು. ಐ ಥಿಂಕ್ ಅಬೌಟ್ ಯು. ನಾನು ನಿನ್ನ ಬಗ್ಗೆ ಯೋಚಿಸುತ್ತೇನೆ. ಈ ಎಕ್ಸಾಂಪಲ್ ನೋಡಿದಾಗ ನಿಮ್ಗೆ ಇಲ್ಲಿ ಯಾವುದು ವರ್ಬ್ ಅನ್ನೋದು ಕನ್ಫ್ಯೂಸ್ ಆಗ್ಬೋದು, ಬಿಕಾಸ್ ಇಲ್ಲಿ ಪ್ರಾಪರ್ ಆಗಿ ಒಂದು ಆಕ್ಷನ್ ವರ್ಬ್ ಇಲ್ಲ, ಅಂದರೆ ಪ್ರಾಪರ್ ಆಗಿ ಒಂದು ಫಿಸಿಕಲ್ ಆಕ್ಷನ್ ವರ್ಬ್ ಇಲ್ಲ ಇಲ್ಲಿ. ಬಟ್ ಇಲ್ಲಿನೂ ಒಂದು ವರ್ಬ್ ಇದೆ, ದಟ್ ಈಸ್ ಥಿಂಕ್. ಥಿಂಕ್ ಅಂದರೆ ಯೋಚಿಸುತ್ತೇನೆ. ಈ ರೀತಿಯ ವರ್ಬಿಗೆ ನಾವು ಮೆಂಟಲ್ ವರ್ಬ್ಸ್ ಅಂತ ಹೇಳ್ತೀವಿ, ಅಂದರೆ ಮಾನಸಿಕ ಕ್ರಿಯಾಪದಗಳು ಅಂತ ಹೇಳ್ತೀವಿ. ಮೆಂಟಲ್ ವರ್ಬ್ಸ್ ಅಂದರೆ ಥಿಂಕಿಂಗ್, ಫೀಲಿಂಗ್ ಆರ್ ನೋವಿಂಗ್. ಯೋಚನೆ, ಭಾವನೆ ಅಥವಾ ತಿಳುವಳಿಕೆಯನ್ನು ತೋರಿಸುವಂತಹ ಪದಗಳೇ ಮೆಂಟಲ್ ವರ್ಬ್ಸ್. ನೆಕ್ಸ್ಟ್ ಎಕ್ಸಾಂಪಲ್. ಶಿ ನೋಸ್ ದ ಆನ್ಸರ್. ಅವಳಿಗೆ ಉತ್ತರ ಗೊತ್ತು. ಇಲ್ಲಿ ನೋಸ್ ಅನ್ನೋದು ವರ್ಬ್, ಇದೊಂದು ಮಾನಸಿಕ ತಿಳುವಳಿಕೆಯನ್ನು ಹೇಳುವಂತಹ ವರ್ಬ್. ವಿ ಲೈಕ್ ದಿಸ್ ಮೂವಿ. ನಮಗೆ ಈ ಸಿನಿಮಾ ಇಷ್ಟ. ವರ್ಬ್ ಈಸ್ ಲೈಕ್. ಇಲ್ಲಿ ಲೈಕ್ ಅನ್ನೋದು ಭಾವನೆಯನ್ನು ಹೇಳುವಂತಹ ಒಂದು ವರ್ಬ್. ಹಿ ಲವ್ಸ್ ಹಿಸ್ ಮದರ್. ಅವನು ತನ್ನ ತಾಯಿಯನ್ನು ಪ್ರೀತಿಸುತ್ತಾನೆ. ಇಲ್ಲಿ ವರ್ಬ್ ಲವ್ಸ್, ಪ್ರೀತಿಸುತ್ತಾನೆ. ದೇ ರಿಮೆಂಬರ್ ದ ಸಾಂಗ್. ಅವರಿಗೆ ಆ ಹಾಡು ನೆನಪಿದೆ. ಇಲ್ಲಿ ರಿಮೆಂಬರ್, ನೆನಪಿದೆ ಅನ್ನೋದು ವರ್ಬ್. ಐ ಬಿಲೀವ್ ಯು. ನಾನು ನಿನ್ನನ್ನು ನಂಬುತ್ತೇನೆ. ಇಲ್ಲಿ ಬಿಲೀವ್ ಅನ್ನೋದು ವರ್ಬ್. ಶಿ ಅಂಡರ್ಸ್ಟ್ಯಾಂಡ್ಸ್ ದ ಲೆಸನ್. ಅವಳು ಪಾಠವನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ.
ಅಂಡರ್ಸ್ಟ್ಯಾಂಡ್ಸ್ ಅನ್ನೋದು ಇಲ್ಲಿ ವರ್ಬ್, ಅರ್ಥ ಮಾಡಿಕೊಳ್ಳುತ್ತಾಳೆ. ಹಿ ವಾಂಟ್ಸ್ ಅ ನ್ಯೂ ಬ್ಯಾಗ್, ಅವನಿಗೆ ಹೊಸ ಬ್ಯಾಗ್ ಬೇಕು. ಇಲ್ಲಿ ವರ್ಬ್ ವಾಂಟ್ಸ್, ಬೇಕು ಅನ್ನೋದು ವರ್ಬ್. ವಿ ಫೀಲ್ ಹ್ಯಾಪಿ, ನಾವು ಸಂತೋಷವಾಗಿದ್ದೇವೆ. ಇಲ್ಲಿ ಫೀಲ್ ಅನ್ನೋದು ವರ್ಬ್, ಸಂತೋಷವಾಗಿದ್ದೇವೆ. ದೇ ಹೋಪ್ ಫಾರ್ ಸಕ್ಸಸ್, ಅವರು ಯಶಸ್ಸನ್ನು ಬಯಸುತ್ತಾರೆ. ಇಲ್ಲಿ ಹೋಪ್, ಬಯಸುತ್ತಾರೆ ಅನ್ನೋದು ವರ್ಬ್. ಸೊ ಹಾಗಾಗಿ ಇವಿಷ್ಟು ಎಕ್ಸಾಂಪಲ್ಸ್ ಇವಾಗ ಹೇಳಿದ್ದೆಲ್ಲಾನು ಮೆಂಟಲ್ ವರ್ಬ್ಸ್. ಇಲ್ಲಿ ಯಾವುದೇ ಫಿಸಿಕಲ್ ಆಕ್ಷನ್ ಇರಲ್ಲ, ಅಂದರೆ ಬಾಡಿ ಆಕ್ಷನ್ಸ್ ಯಾವುದು ಇರಲ್ಲ. ಬಟ್ ಇವೆಲ್ಲ ಮೆಂಟಲ್, ಅಂದರೆ ಮನಸ್ಸಿಗೆ, ಭಾವನೆಗಳಿಗೆ ಸಂಬಂಧಪಟ್ಟಂತಹ ಒಂದು ಕ್ರಿಯಾಪದ. ಸಿಂಪಲ್ ಆಗಿ ಹೇಳೋದಂದ್ರೆ ಫಿಸಿಕಲ್ ವರ್ಬ್ ಅಂದರೆ ಬಾಡಿ ಆಕ್ಷನ್, ಅಂದರೆ ದೇಹದ ಕ್ರಿಯೆಯನ್ನು ತೋರಿಸುವಂತಹ ವರ್ಬ್. ಮೆಂಟಲ್ ವರ್ಬ್ ಅಂದರೆ ಮೈಂಡ್ ಆಕ್ಷನ್, ಮನಸ್ಸಿನ ಕ್ರಿಯೆಯನ್ನು ತೋರಿಸುವಂತಹ ಪದಗಳು. ಅಡ್ವರ್ಬ್, ಕನ್ನಡದಲ್ಲಿ ಅದನ್ನು ನಾವು ಕ್ರಿಯಾ ವಿಶೇಷಣ ಅಂತ ಹೇಳ್ತೀವಿ. ಹೆಸರೇ ಹೇಳುವ ಹಾಗೆ ಕ್ರಿಯೆಯ ವಿಶೇಷತೆಯನ್ನು ತಿಳಿಸುವ ಪದವೇ ಕ್ರಿಯಾ ವಿಶೇಷಣ. ಇಂಗ್ಲಿಷಲ್ಲಿ ವರ್ಬ್ ಇದ್ದು ವಿಶೇಷತೆಯನ್ನು ತಿಳಿಸುವ ಪದನೇ ಅಡ್ವರ್ಬ್. ವಿಶೇಷತೆ ಅಂದರೆ ಒಂದು ಕ್ರಿಯೆ ಹೇಗೆ, ಯಾವಾಗ, ಎಲ್ಲಿ ಅಥವಾ ಎಷ್ಟು ಬಾರಿ ನಡೀತದೆ ಅಂತ ತಿಳಿಸುವ ಪದನೇ ಕ್ರಿಯಾ ವಿಶೇಷಣ. ಇಂಗ್ಲಿಷಲ್ಲಿ ಹೇಳೋದಾದ್ರೆ ಹೌ, ವೆನ್, ವೇರ್ ಆರ್ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ಈ ವಾಕ್ಯ ನೋಡಿ, ಶಿ ರೈಟ್ಸ್ ನೀಟ್ಲಿ, ಅವಳು ಶುದ್ಧವಾಗಿ ಬರೀತಾಳೆ. ಇಲ್ಲಿ ನಿಮ್ಗೆ ಗೊತ್ತು, ಶಿ ಅನ್ನೋದು ಪ್ರೊನೌನ್, ರೈಟ್ಸ್ ಅನ್ನೋದು ವರ್ಬ್, ನೀಟ್ಲಿ ಅನ್ನೋದು ಅಡ್ವರ್ಬ್. ಶಿ ರೈಟ್ಸ್ ನೀಟ್ಲಿ. ಇಲ್ಲಿ ನೀಟ್ಲಿ ಅನ್ನೋ ಪದ ನಿಮ್ಮ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ವಿವರಿಸ್ತದೆ. ಹಾಗಾಗಿ ನೀಟ್ಲಿ ಇಸ್ ಅ ಅಡ್ವರ್ಬ್. ಒಂದು ಕ್ರಿಯೆಯು ಹೇಗೆ ನಡೀತಾ ಇದೆ, ಯಾವಾಗ ನಡೀತದೆ, ಎಲ್ಲಿ ನಡೀತಿದೆ ಅಥವಾ ಎಷ್ಟು ಬಾರಿ ನಡೆಯುತ್ತೆ ಅಂತ ಹೇಳುವ ಪದನೇ ಅಡ್ವರ್ಬ್. ಇಲ್ಲಿ ನೀಟ್ಲಿ ಅನ್ನೋ ಪದ ನಿಮ್ಮ ಕ್ರಿಯೆ, ಬರೆಯುವ ಕ್ರಿಯೆ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಹೇಳುತ್ತೆ. ಹಾಗಾಗಿ ನೀಟ್ಲಿ ಅನ್ನೋದು ಅಡ್ವರ್ಬ್. ನಾವಿವಾಗ ಒಂದಷ್ಟು ಎಕ್ಸಾಂಪಲ್ಸ್ ನೋಡ್ತಾ ಹೋಗೋಣ. ನೀವು ಎಷ್ಟು ಎಕ್ಸಾಂಪಲ್ಸ್ನ ಕಲಿತೀರಾ ಅಷ್ಟು ನಿಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದು ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನು ತೋರಿಸುವುದು ಅಡ್ವರ್ಬ್ ಅಂತ ಹೇಳಿದೆ ನಾನು. ಆ ಹೇಗೆ, ಹೌ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಒಂದಷ್ಟು ಎಕ್ಸಾಂಪಲ್ ನೋಡೋಣ. ಅದನ್ನು ನಾವು ಅಡ್ವರ್ಬ್ ಆಫ್ ಮ್ಯಾನರ್ ಅಂತೀವಿ. ಅಡ್ವರ್ಬ್ ಆಫ್ ಮ್ಯಾನರ್ ಅಂದರೆ ಹೌ, ಹೇಗೆ, ಕ್ರಿಯೆ ಹೇಗೆ ನಡೆಯುತ್ತೆ ಅಂತ ತೋರಿಸುವ ಪದ. ಇಟ್ ಟೆಲ್ಸ್ ಹೌ ಆನ್ ಆಕ್ಷನ್ ಹ್ಯಾಪನ್ಸ್. ಎಕ್ಸಾಂಪಲ್ ನೋಡಿ, ಶಿ ರನ್ಸ್ ಫಾಸ್ಟ್, ಅವಳು ವೇಗವಾಗಿ ಓಡ್ತಾಳೆ. ಇಲ್ಲಿ ವೇಗ, ಅವಳು ಹೇಗೆ ಓಡ್ತಾಳೆ ಅನ್ನೋದನ್ನು ಹೇಳುತ್ತೆ. ಸೊ ಫಾಸ್ಟ್ ಇಸ್ ದ ಅಡ್ವರ್ಬ್. ಫಾಸ್ಟ್ ಕ್ರಿಯಾ ವಿಶೇಷಣವಾಗಿದೆ. ಹಿ ಸ್ಪೀಕ್ಸ್ ಸಾಫ್ಟ್ಲಿ, ಅವನು ನಿಧಾನವಾಗಿ ಮಾತನಾಡ್ತಾನೆ. ಸಾಫ್ಟ್ಲಿ ಇಸ್ ದ ಅಡ್ವರ್ಬ್. ಸಾಫ್ಟ್ಲಿ ಕ್ರಿಯಾ ವಿಶೇಷಣವಾಗಿದೆ. ಶಿ ಡ್ಯಾನ್ಸಸ್ ಬ್ಯೂಟಿಫುಲಿ, ಅವಳು ಸುಂದರವಾಗಿ ಕುಣಿಯುತ್ತಾಳೆ. ಇಲ್ಲಿ ವರ್ಬ್ ಬಂದು ಡ್ಯಾನ್ಸಸ್. ಸೊ ವರ್ಬ್ನ ಡಿಸ್ಕ್ರೈಬ್ ಮಾಡುವ ಪದ ಇಲ್ಲಿ ಬ್ಯೂಟಿಫುಲಿ. ಅಡ್ವರ್ಬ್ ಈಸ್ ಬ್ಯೂಟಿಫುಲಿ. ಹಿ ವರ್ಕ್ಸ್ ಹಾರ್ಡ್, ಅವನು ಕಷ್ಟಪಟ್ಟು ಕೆಲಸ ಮಾಡ್ತಾನೆ. ವರ್ಬ್ ಈಸ್ ವರ್ಕ್ಸ್. ಅಡ್ವರ್ಬ್ ಬಂದು ಹಾರ್ಡ್, ಕಷ್ಟಪಟ್ಟು. ದ ಬೇಬಿ ಕ್ರೈಡ್ ಲೌಡ್ಲಿ, ಮಗು ಜೋರಾಗಿ ಅತ್ತಿತು. ವರ್ಬ್ ಈಸ್ ಕ್ರೈಡ್. ಅಡ್ವರ್ಬ್ ಈಸ್ ಲೌಡ್ಲಿ, ಜೋರಾಗಿ. ಶಿ ಸ್ಪೋಕ್ ಪೊಲೈಟ್ಲಿ, ಅವಳು ವಿನಯದಿಂದ ಮಾತನಾಡಿದ್ಲು. ವರ್ಬ್ ಈಸ್ ಸ್ಪೋಕ್. ಅಡ್ವರ್ಬ್ ಈಸ್ ಪೊಲೈಟ್ಲಿ. ಹಿ ಫಿನಿಶ್ಡ್ ದ ವರ್ಕ್ ಕ್ವಿಕ್ಲಿ, ಅವನ ಕೆಲಸವನ್ನು ಬೇಗ ಮುಗಿಸಿದನು. ವರ್ಬ್ ಫಿನಿಶ್ಡ್. ಅಡ್ವರ್ಬ್ ಕ್ವಿಕ್ಲಿ. ಹಾಗೆ ನಾನು ಹೇಳಿದೆ, ಅಡ್ವರ್ಬ್ ಅಂದರೆ ಒಂದು ಆ್ಯಕ್ಷನ್ ಯಾವಾಗ ಆಗುತ್ತೆ ಅನ್ನೋದನ್ನು ಕೂಡ ಹೇಳುತ್ತೆ ಅನ್ನೋದು. ಅದನ್ನು ನಾವು ಅಡ್ವರ್ಬ್ ಆಫ್ ಟೈಮ್ ಅಂತೀವಿ. ವೆನ್, ಇದು ಕ್ರಿಯೆ ಯಾವಾಗ ನಡೆಯುತ್ತೆ ಅನ್ನೋದನ್ನು ತೋರಿಸ್ತದೆ. ಇಟ್ ಟೆಲ್ಸ್ ವೆನ್ ಸಮಥಿಂಗ್ ಹ್ಯಾಪನ್ಸ್. ಎಕ್ಸಾಂಪಲ್, ಐ ವಿಲ್ ಕಾಲ್ ಯು ಟುಮಾರೋ, ನಾನು ನಾಳೆ ನಿಮಗೆ ಕರೆ ಮಾಡ್ತೀನಿ. ಇಲ್ಲಿ ಯಾವಾಗ ಅನ್ನೋದಕ್ಕೆ ಆನ್ಸರ್ ಇಸ್ ಟುಮಾರೋ ಅಲ್ವಾ. ಸೊ ಟುಮಾರೋ ಇಸ್ ದ ಅಡ್ವರ್ಬ್. ಟುಮಾರೋ ಕ್ರಿಯಾ ವಿಶೇಷಣವಾಗಿದೆ. ಶಿ ಕೇಮ್ ಎಸ್ಟರ್ಡೇ, ಅವಳು ನಿನ್ನೆ ಬಂದಳು. ಇಲ್ಲಿ ಯಾವಾಗ, ನಿನ್ನೆ. ಎಸ್ಟರ್ಡೇ. ಎಸ್ಟರ್ಡೇ ಇಸ್ ದ ಅಡ್ವರ್ಬ್. ಎಸ್ಟರ್ಡೇ ಕ್ರಿಯಾ ವಿಶೇಷಣವಾಗಿದೆ. ಐ ಮೆಟ್ ಹಿಮ್ ಎಸ್ಟರ್ಡೇ, ನಾನು ಅವನನ್ನು ನಿನ್ನೆ ಭೇಟಿಯಾದೆ. ವರ್ಬ್ ಬಂದು ಮೆಟ್. ಆ ವರ್ಬ್ ಯಾವಾಗ ನಡೀತು, ಎಸ್ಟರ್ಡೇ. ಸೊ ಅಡ್ವರ್ಬ್ ಈಸ್ ಎಸ್ಟರ್ಡೇ. ಶಿ ವಿಲ್ ಕಮ್ ಸೂನ್, ಅವಳು ಬೇಗ ಬರ್ತಾಳೆ. ಇಲ್ಲಿ ವರ್ಬ್ ಬಂದು ಕಮ್. ಅಡ್ವರ್ಬ್ ಬಂದು ಸೂನ್ ಅಂದರೆ ಬೇಗ. ದೇ ಆರ್ ಲೀವಿಂಗ್ ನೌ, ಅವರು ಈಗ ಹೋಗುತ್ತಿದ್ದಾರೆ. ವರ್ಬ್ ಈಸ್ ಲೀವಿಂಗ್. ಅಡ್ವರ್ಬ್ ಈಸ್
now. ಒಂದು ಕ್ರಿಯೆ ಎಲ್ಲಿ ನಡೆಯುತ್ತೆ ಅಂತ ತೋರಿಸುವ ಪದ ಕೂಡ adverb ಅಂತ ಹೇಳಿದೆ ಆಲ್ರೆಡಿ. ಅದನ್ನು ನಾವು adverb of place ಅಂತ ಹೇಳ್ತೀವಿ. ವೇರ್ ಇದು ಕ್ರಿಯೆ ಎಲ್ಲಿ ನಡೆಯುತ್ತದೆ ಎನ್ನುವುದನ್ನು ತೋರಿಸ್ತದೆ. ಇಟ್ ಟೆಲ್ಸ್ ವೇರ್ ಸಮಥಿಂಗ್ ಹ್ಯಾಪನ್ಸ್. ಲುಕ್ ಎಟ್ ದ ಎಕ್ಸಾಂಪಲ್. ಹಿ ಲುಕ್ ಔಟ್ಸೈಡ್. ಅವನು ಹೊರಗೆ ನೋಡಿದನು. ಇಲ್ಲಿ ನೋಡಿದನು ಅನ್ನೋದು ವರ್ಬ್. ಎಲ್ಲಿ ನೋಡಿದನು? ವೇರ್ ಔಟ್ಸೈಡ್. ಔಟ್ಸೈಡ್ ಅನ್ನೋದು adverb. ಔಟ್ಸೈಡ್ ಕ್ರಿಯಾವಿಶೇಷಣವಾಗಿದೆ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಹಿಯರ್. ಮಕ್ಕಳು ಇಲ್ಲಿ ಆಡುತ್ತಿದ್ದಾರೆ. ವರ್ಬ್ ಬಂದು ಪ್ಲೇಯಿಂಗ್. ಸೊ ಆ ವರ್ಬ್ ಎಲ್ಲಿ ನಡೀತಾ ಇದೆ? ಹಿಯರ್. ಇಲ್ಲಿ ಅನ್ನೋದು adverb. ಹಿಯರ್ ಇಸ್ ದ adverb. ಹಿ ಲುಕ್ ಎವ್ರಿವೇರ್. ಅವನು ಎಲ್ಲೆಡೆ ನೋಡಿದನು. ವರ್ಬ್ ಈಸ್ ಲುಕ್. adverb ಬಂದು ಎವ್ರಿವೇರ್. ಕಮ್ ಹಿಯರ್. ಇಲ್ಲಿ ಬಾ. ವರ್ಬ್ ಈಸ್ ಕಮ್. adverb ಈಸ್ ಹಿಯರ್. ಒಂದು ಕ್ರಿಯೆ ಎಷ್ಟು ಬಾರಿ ನಡೆಯುತ್ತೆ ಅಂತ ಹೇಳುವ ಪದ ಕೂಡ adverb ಅಂತ ಹೇಳಿದೆ ನಾನು. ಸೊ ಹೌ ಆಫನ್ ಅಂದರೆ ಎಷ್ಟು ಸಲ ನಡೆಯುತ್ತೆ, ಎಷ್ಟು ಬಾರಿ ನಡೆಯುತ್ತದೆ. ಅದನ್ನು ನಾವು adverb ಆಫ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಇಟ್ ಟೆಲ್ಸ್ ಹೌ ಆಫನ್ ಸಮಥಿಂಗ್ ಹ್ಯಾಪನ್ಸ್. ಹೌ ಆಫನ್ ಅನ್ನೋ ಪದಗಳು ಆಲ್ವೇಸ್ ಯಾವಾಗಲೂ, ಆಫನ್ ಆಗಾಗ, ಸಮ್ಟೈಮ್ಸ್ ಕೆಲವೊಮ್ಮೆ, ನೆವರ್ ಎಂದಿಗೂ ಇಲ್ಲ, ಈ ರೀತಿಯ ಪದಗಳು ಕೂಡ adverb. ಶಿ ಆಲ್ವೇಸ್ ವೇಕ್ಸ್ ಅಪ್ ಅರ್ಲಿ. ಅವಳು ಯಾವಾಗಲೂ ಬೇಗ ಎದ್ದೇಳುತ್ತಾಳೆ. ಸೊ ಆಲ್ವೇಸ್ ಇಸ್ ದ adverb. ಆಲ್ವೇಸ್ ಕ್ರಿಯಾವಿಶೇಷಣ. ಶಿ ಆಲ್ವೇಸ್ ಸ್ಮೈಲ್ಸ್. ಅವಳು ಯಾವಾಗಲೂ ನಗುತ್ತಾಳೆ. ಇಲ್ಲಿ ವರ್ಬ್ ಬಂದು ಸ್ಮೈಲ್ಸ್, adverb ಬಂದು ಆಲ್ವೇಸ್. ಐ ಆಫನ್ ರೀಡ್ ಬುಕ್ಸ್. ನಾನು ಆಗಾಗ ಪುಸ್ತಕ ಓದುತ್ತೇನೆ. ವರ್ಬ್ ಬಂದು ರೀಡ್, adverb ಬಂದು ಆಫನ್. ಹಿ ನೆವರ್ ಲೈಸ್. ಅವನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ವರ್ಬ್ ಬಂದು ಲೈಸ್, adverb ಬಂದು ನೆವರ್. ವಿ ಸಮ್ಟೈಮ್ಸ್ ವಾಚ್ ಮೂವೀಸ್. ನಾವು ಕೆಲವೊಮ್ಮೆ ಸಿನಿಮಾಗಳನ್ನು ನೋಡುತ್ತೇವೆ. ವರ್ಬ್ ಬಂದು ವಾಚ್, adverb ಈಸ್ ಸಮ್ಟೈಮ್ಸ್ ಕೆಲವೊಮ್ಮೆ. ಸೊ ವಾಟ್ ಈಸ್ adverb ಅಂದರೆ adverb ಡಿಸ್ಕ್ರೈಬ್ಸ್ ವರ್ಬ್, adjective ಆರ್ ಅನದರ್ adverb. ಕ್ರಿಯಾವಿಶೇಷಣ ಅಂದರೆ ಒಂದು ಕ್ರಿಯಾಪದನ ಕೂಡ ಅದು ಡಿಸ್ಕ್ರೈಬ್ ಮಾಡ್ಬೋದು, ವಿಶೇಷಣವನ್ನು ಕೂಡ ಡಿಸ್ಕ್ರೈಬ್ ಮಾಡ್ಬೋದು, ಅಥವಾ ಮತ್ತೊಂದು ಕ್ರಿಯಾವಿಶೇಷಣವನ್ನು ಕೂಡ ಅದು ಡಿಸ್ಕ್ರೈಬ್ ಮಾಡ್ಬೋದು. ಇಂಥ ಪದಗಳನ್ನೇ ನಾವು adverb ಅಂತ ಹೇಳ್ತೀವಿ. ಬಹುತೇಕ ಕ್ರಿಯಾವಿಶೇಷಣಗಳು ಅಂದರೆ adverbsಗಳು ly ಯಲ್ಲಿ ಎಂಡ್ ಆಗುತ್ತೆ. ಅಂದರೆ ಸ್ಲೋಲಿ, ಕ್ವಿಕ್ಲಿ, ಹ್ಯಾಪಿಲಿ ಈ ಥರ ಎಂಡಲ್ಲಿ ly ಬಂದರೆ ಅದು adverb ಆಗಿರುತ್ತೆ. ಓಕೆ, ನಾನು ನಿಮ್ಗೊಂದು ಕೆಲವು ಆ್ಯಕ್ಟಿವಿಟಿ ಕೊಡ್ತೀನಿ. 3 ಕ್ವೆಶನ್ಸ್ ಕೊಡ್ತೀನಿ. ಅದರಲ್ಲಿ adverb ಯಾವುದು ಅಂತ ನೀವು ಫೈಂಡ್ ಮಾಡಿ ನನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕಿ ತಿಳಿಸಬೇಕು. ಹಿ ಡ್ರೈವ್ಸ್ ಕೇರ್ಫುಲಿ. ಅವನು ಜಾಗ್ರತೆಯಿಂದ ವಾಹನ ಓಡಿಸುತ್ತಾನೆ. ಸೆಕೆಂಡ್ ಒನ್, ಶಿ ಸಿಂಗ್ಸ್ ಬ್ಯೂಟಿಫುಲಿ. ಅವಳು ಸುಂದರವಾಗಿ ಹಾಡುತ್ತಾಳೆ. ಥರ್ಡ್ ಒನ್, ದೇ ಕೇಮ್ ಅರ್ಲಿ. ಅವರು ಬೇಗ ಬಂದರು. ಈ 3ರಲ್ಲಿ ಯಾವುದೆಲ್ಲ adverbs ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಹಾಕಿ ತಿಳಿಸಿ. ಗೈಸ್, ಪ್ಲೀಸ್ ಪ್ರಾಕ್ಟೀಸ್ ಡೈಲಿ ಟು ಇಂಪ್ರೂವ್ ಯುವರ್ ಇಂಗ್ಲೀಷ್ ಗ್ರಾಮರ್. ಓಕೆ, ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ.